ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ದೇಶ ವಿದೇಶಗಳಲ್ಲಿ ನಮ್ಮ ಧರ್ಮವನ್ನು ಪ್ರಚಾರ ಮಾಡ್ತಾ ಧರ್ಮಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ವಿದೇಶಾಂತರ ಹಾಗೂ ಅದೇ ರಾಮಕೃಷ್ಣ ಆಶ್ರಮದ ಯಲಹಂಕ ರಾಮಕೃಷ್ಣ ಆಶ್ರಮದ ಅಭಿಯಾನದ ಮಹಾಸ್ವಾಮೀಜಿಯವರೇ, ನಮ್ಮ ಆಶ್ರಮದ ಆತ್ಮಷ್ಠಾನದ ಮಹಾಸ್ವಾಮೀಜಿಯವರೇ ಹಾಗೂ ರಾಮಕೃಷ್ಣ ಆಶ್ರಮದ ಶ್ರೀಧರಾನಂದ ಮಹಾಸ್ವಾಮೀಜಿಯವರೇ, ಬಂದಿರತಕ್ಕಂಥ ಭಗವಂತ ಆಶ್ರಮದ ಎಲ್ಲ ಪದಾಧಿಕಾರಿಗಳು, ಈ ಚಿಕ್ಕ ಮಕ್ಕಳು ಸಿಕ್ಕಿದ್ರೆ ನಾನೊಂದು ಶ್ಲೋಕ ಹೇಳ್ಬೋದು. ಏನು, ಮಹಾವಿದ್ಯಾ ಮಹಾವಾಣಿ ಶುದ್ಧ ಸ್ಮೃತಿ ಪ್ರಧಾನಿ ಸಾಕ್ಷಾತ್ ಸರಸ್ವತಿ ದೇವಿ ಜಿಹ್ವಾಗ್ರೆ ಮಮ ತಿಷ್ಠತು. ಈ ಪ್ರಪಂಚಕ್ಕೆ ಶುದ್ಧಿ ಸ್ಮೃತಿಯನ್ನು ಕೊಟ್ಟಂತ ಹೇ ಸರಸ್ವತಿ, ಹೇ ವಿದ್ಯೆ, ನನ್ನ ನಾಲಿಗೆ ಮೇಲೆ ಯಾವಾಗಲೂ ನೀನು ವಾಸ ಮಾಡು, ನನ್ನ ನಾಲಿಗೆ ಮೇಲೆ ಯಾವಾಗಲೂ ನೀನು ವಿರಾಜಿಸುವಂತಕ್ಕಂಥದ್ದು ಅರ್ಥ. ನಾವು ವಿರಾಜಿಸುವಂತ ಕೇಳ್ಕೊತೀವಿ, ಆದರೆ ಯಾರ ನಾಲಿಗೆ ಮೇಲೆ ವಿರಾಜಮಾನನಾಗ್ತಾರೆ ಅವ್ರನ್ನ ನಾವು ಕಂಡಿರ್ತೇವೆ. ನನ್ನ ಅನುಭವ ನಮ್ಮ ಮಹಾಸ್ವಾಮೀಜಿಯವರು ಅವರ ನಾಲಿಗೆ ಮೇಲೆ ಸಾಕ್ಷಾತ್ ಆ ಜಗದಲ್ಲಿ ವಿರಾಜಮಾನವಾಗಿದ್ದಾಳೆ ಅಂತಕ್ಕಂಥದ್ದು ನಮ್ಮ ಅನುಭವ. ಬಹಳ ಅಮೋಘವಾಗಿ ಅವರ ಒಂದು ಭಾಷಣ ಅಂತ ಹೇಳೋದಿಲ್ಲ, ಅವ್ರು ಹೇಳ್ಕೊಟ್ಟಂಥ ಒಂದು ಉಪದೇಶ ಬಹಳ ಅಮೋಘವಾಗಿತ್ತು. ನೀವೆಲ್ಲರೂ ನಾವೆಲ್ಲರೂ ಕೂಡ ಈ ನಡೆದು ಬಂದ ಹಾದಿಯನ್ನು ಒಂದು ಸತಿ ತಿರುಗಿ ನಾವು ನೋಡಿದಾಗ ನಮ್ಮ ಕುಶಾಲ್ ಸಿಂಹ ಅವರು ಇವತ್ತಿನ ದಿನ ಏನು ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಸಾಂಗೋಪಾಂಗವಾಗಿ ನೆರವೇರಿಸಿದ್ದಾರೆ. ಅವರು ಮೊದಲು ನಮಗೆ ಪರಿಚಯ ಆಗಿದ್ದು ನಮ್ಮ ಆಶ್ರಮದ ಪದಾಧಿಕಾರಿಯಾದಂಥ ನಮ್ಮ ಭಕ್ತರಾದಂಥ ಬದ್ರಿ ಪ್ರಸಾದ್ ಅವರ ಮನೆ. ಅಲ್ಲಿ ಚಂಡಿ ಯಾಗದಲ್ಲಿ ಪರಿಚಯ ಆಗಿದೆ ನನಗೆ ಫಸ್ಟ್. ಅವಾಗ ಇನ್ನೂ ಸ್ವಲ್ಪ ಇನ್ನೂ ಚಿಕ್ಕ ಹುಡುಗ, ಇನ್ನು ಮದುವೆ ಆಗಿರಲಿಲ್ಲ, ಮದುವೆ ಆಗಿರಲಿಲ್ಲ ಅವಾಗ. ಚಂಡಿ ಯಾಗ ಮಾಡೋದಾಯಿತು. ಆಮೇಲೆ ಒಳ್ಳೆಯ ವಿದ್ಯಾವಂತರು, ಲೌಕಿಕ ವಿದ್ಯೆಯಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು, ಜೊತೆಗೆ ವೇದವನ್ನು ಕೂಡ ಚೆನ್ನಾಗಿ ಅರ್ಥಿರ್ತಕ್ಕಂಥವ್ರು, ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗೆ ಪರಿಚಯ ಆಯಿತು, ಹೋಗಿ ಬಂದು ಮಾಡೋಕ್ಕೆ ಶುರು ಮಾಡಿದ್ರು. ನಂತರ ನಮ್ಮಿಂದಲೂ ಕೂಡ ಶ್ರೀಚಕ್ರದ ದೀಕ್ಷೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ನಾವು ಏನು, ನೀವುಗಳು ಮೊದಲು ಚಂಡಿ ಯಾಗವನ್ನು ಮಾಡಿದ್ರಿ, ಶತಚಂಡಿ ಮಾಡಿದ್ರಿ, ಸಹಸ್ರ ಚಂಡಿ ಮಾಡಿದ್ರಿ, ಅಯುಧ ಚಂಡಿಯನ್ನು ಕೂಡ ಮಾಡಿದ್ರಿ. ನಂತರ ರುದ್ರ ಘನಪಾರಾಯಣದಲ್ಲಿ ಮೊದಲ ಬಾರಿ ಇತಿಹಾಸದಲ್ಲಿ ರುದ್ರ ಘನದಲ್ಲಿ ಆಹುತಿಯನ್ನು ಹಾಕ್ತಕ್ಕಂಥ ಮಹಾರುದ್ರ ಯಾಗವನ್ನು ಮಾಡಿದ್ರು. ಅವಾಗ ನಮ್ಮ ಕುಶಾಲ್ ಶರ್ಮಾ ಅವರೇ ನಿಂತ್ಕೊಂಡು, ಕುಶಾಲ್ ಸಿಂಹ ಅವರೇ ನಿಂತ್ಕೊಂಡು ಮಾಡಿಸಿದ್ರು. ನಂತರ ಅವರು ಕೂಡ ಯಲಹಂಕ ಕ್ಷೇತ್ರದಲ್ಲಿ ಬಹಳಷ್ಟು ಜನಕ್ಕೆ ರುದ್ರ ಘನಪಾರಾಯಣವನ್ನು ಕೂಡ ಹೇಳಿಕೊಟ್ರು. ಈ ರುದ್ರದ ಅತಿರುದ್ರ ಯಾಗ ಏನು ಸಂಕಲ್ಪ ತೆಗೆದುಕೊಂಡಿದ್ದೀವಿ ನಾವೆಲ್ಲರೂ ಸೇರಿ, ಮುಂಬರ್ತಕ್ಕಂಥ ದಿನಗಳಲ್ಲಿ ರುದ್ರ ಘನಪಾರಾಯಣದಲ್ಲಿ ಅತಿರುದ್ರ ಯಾಗ ಆಗಬೇಕು ಅಂತಕ್ಕಂಥ ಲೋಕಹಿತ. ಸ್ವಾಮೀಜಿ, ನಾವು ಏನೇ ಯಾಗ ಮಾಡಿದ್ರು ಕೂಡ ಲೋಕದ ಹಿತ, ಸನಾತನ ಧರ್ಮಿಗಳೆಲ್ಲರೂ ಕೂಡ ಒಟ್ಟಾಗಿರಬೇಕು. ನಮಗೆ ಹಿಂದೂ ರಾಜನೇ ಕೂತ್ಕೋಬೇಕು ರಾಜನ ಗದ್ದೆಯಲ್ಲಿ ಅಂತಕ್ಕಂಥ ಸಂಕಲ್ಪ, ಇದೇ ಪ್ರಧಾನ ಸಂಕಲ್ಪ. ಬೇರೆ ಯಾವ ಸಂಕಲ್ಪ ತಗೊಳ್ಳ. ಜೊತೆಗೆ ಯಾರ್ಯಾರು ಪಾರಾಯಣ ಮಾಡ್ತಾರೆ ಮೋಮೋಪಾತ ಸಂತ ದುರ್ಗ ಕ್ಷೇತ್ರದೆಲ್ಲ ಇರ್ತಕ್ಕಂಥದ್ದು. ವಿಶೇಷವಾಗಿ 2 ಸತಿಯಲ್ಲಿ ಬೃಹತಿ ಸಹಸ್ರ ಯಾಗನೂ ಕೂಡ ಮಾಡಿದ್ದೆ ಸ್ವಾಮಿ. ಬಹಳ ವಿಶೇಷವಾಗಿ ಒಂದು ಸತಿ ನಮ್ಮ ವಿಶ್ವೇಶ್ವರಾನಂದ ಮಹಾಸ್ವಾಮಿಗಳು ಕೂಡ ಬಂದಿದ್ದರು. ಅವ್ರಿಗೆ ಎಲ್ಲ ಹೋಗ್ತಾ ಇದ್ರು, ಅವ್ರಿಗೆ ಆಕಸ್ಮಿಕವಾಗಿ ಗೊತ್ತಾಯಿತು ಬೃಹತಿ ಸಹಸ್ರ ಯಾಗ ನಡೀತಾ ಇದೆ ಇಲ್ಲಿ ಅಂತ. ತಕ್ಷಣಕ್ಕೆ ಕಾರ್ಯದರ್ಶ ನಾನು ಹೋಗ್ಬೇಕು ಅಂದ್ಬಿಟ್ಟು ಇಲ್ಲಿ ಬಂದುಬಿಟ್ರು ಅವರು. ಏನು ಸಾಮಾನ್ಯವಾಗಿ ಮಾತುಗಳು ಮಾಡ್ತಕ್ಕಂಥ ಯಾಗ ಬೃಹತಿ ಸಹಸ್ರ ಬಹಳ ವಿಶಾಲವಾಗಿ ನಡೀತು. ಅದು ಕೂಡ ನಮ್ಮ ಸನಾತನದ
ಧರ್ಮದವನ್ನು ಕಾಪಾಡ್ತಕ್ಕಂಥ ವ್ಯಕ್ತಿನೇ ರಾಜನಾಗಿ ಕೂತ್ಕೋಬೇಕು ಅಂತ ಸಂಕಲ್ಪ ಇತ್ತು. ಅದೇ ರೀತಿ ಸಂಕಲ್ಪ ನೆರವೇರಿತು ಆ ಸಮಯದಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಸಂಕಲ್ಪಗಳು ಮಾಡಿಕೊಂಡು ನೀವು ಇವತ್ತಿನ ದಿನ ಅತಿರುದ್ರ ಯಾಗದ ಒಂದು ಸಂಕಲ್ಪ ಏನು ತೆಗೆದುಕೊಂಡಿದ್ದೀರ, ಆ ಭಗವಂತ ಆ ರುದ್ರ ಬಹಳಷ್ಟು ಯಾರನ್ನ ಇಷ್ಟಪಡ್ತಾನೆ ಅಂತಂದ್ರೆ ಶ್ರೀ ರಾಮಚಂದ್ರನ ಇಷ್ಟಪಡ್ತಾನೆ. ನನ್ನ ಯಾಗ ಮಾಡಲಿಕ್ಕೂ ಮೊದಲು ಅವನೊಂದು ಪೂಜೆ ಆಗಬೇಕು, ಇಲ್ಲಿ ಅವನೊಂದು ಪಟ್ಟಾಭಿಷೇಕ ಈ ಒಂದು ಕ್ಷೇತ್ರದಲ್ಲಿ ಆಗಬೇಕು ಅಂತ ಬಹುಶಃ ಅವನ ಸಂಕಲ್ಪ ಇರಬೇಕು, ಆ ಈಶ್ವರನ ಸಂಕಲ್ಪ. ಅದು ನಮ್ಮ ಕುಶಾಲ್ ತಲೆನಲ್ಲಿ ಬಿತ್ತು. ಕುಶಾಲ್ ಬಂದು ಹೇಳಿದ್ರೆ, ಸ್ವಾಮೀಜಿ ರಾಮಾಯಣ ಪಾಠ ಮಾಡ್ತೀವಿ ಇವ್ರಿಗೆಲ್ಲ, ಇವ್ರಿಗೆಲ್ಲ ಧಾರಾಳ ಪಾಠ ಮಾಡಿ ಆ ರಾಮಾಯಣದ ಏನು ಪ್ರತಿನಿತ್ಯ ನೀವು ಓದ್ಕೊಂಡು ಬನ್ನಿ. ಕೊನೆಯಲ್ಲಿ ಈ ಕ್ಷೇತ್ರದಲ್ಲಿ ಇಲ್ಲೇ ಅವನ ಒಂದು ಪಟ್ಟಾಭಿಷೇಕ ಆಗುವ ಹಾಗೆ ಆ ಭಗವಂತನ ಒಂದು ಕೃಪೆಯಿಂದ ನೆರವೇರುತ್ತಿದೆ. ರಾಮ ಪಟ್ಟಾಭಿಷೇಕ ಆಗಿರೋದ್ರಿಂದ ಖಂಡಿತವಾಗಿ ಇದೇ ಕ್ಷೇತ್ರದಲ್ಲಿ ಇಲ್ಲೇ ಅತಿರುದ್ರ ಯಾಗ ರುದ್ರ ಘನದಲ್ಲೂ ಆಗತ್ತೆ. ಜೊತೆ ನಮ್ಮ ಕುಶಾಲ್ ಅವರು ಒಪ್ಕೊಂಡಿದ್ದಾರೆ 3000 ಘನಪಾರಾಯಣ ಮಾಡಿಸ್ತೀವಿ. ನಾನು ಅವಾಗ ರಿಮೈಂಡ್ ಮಾಡಿ ನಮ್ಮ ಕುಶಾಲ್ ಬಹಳ ರಾಮನ ಜೀವನ ಚರಿತ್ರೆ ನಾವು ಕಲಿತಕ್ಕಂಥದ್ದು ಬಹಳಷ್ಟು. ಶ್ರೀರಾಮಚಂದ್ರನನ್ನು ನಾವು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕೃಷ್ಣ ಪರಮಾತ್ಮನಿಗೆ ನಾವು ಮರ್ಯಾದಾ ಪುರುಷೋತ್ತಮ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸಿದ್ರೆ ಶ್ರೀರಾಮಚಂದ್ರನ ಮಾತ್ರ ಉಪಯೋಗಿಸ್ತೇವೆ. ಲೌಕಿಕದಲ್ಲಿ ಸಂಸಾರದಲ್ಲಿ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥ ವ್ಯಕ್ತಿ ಇರ್ಬೋದು, ಸಂಸಾರದಲ್ಲಿರ್ತಕ್ಕಂಥ ವ್ಯಕ್ತಿ ಇರ್ಬೋದು, ಯಾವ ರೀತಿ ಅವನ ಸಂಸಾರವನ್ನು ನಡೆಸಬೇಕು, ಒಂದು ಸ್ಥಾನಮಾನದಲ್ಲಿ ಕೂತಾಗ ಅವನ ಸ್ಥಾನಮಾನಗಳನ್ನು, ಅವನ ಜವಾಬ್ದಾರಿಯನ್ನು ಯಾವ ರೀತಿ ಅವನು ನೆರವೇರಿಸಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥ ಗ್ರಂಥ ಅಂದರೆ ನಮ್ಮ ರಾಮಾಯಣ. ಈ ಪ್ರಧಾನವಾಗಿ ಇವತ್ತಿನ ದಿನ ಬಹಳಷ್ಟು ಜನ ಯುವಕರಲ್ಲಿ ಸಂಸಾರಗಳಲ್ಲಿ ಬಹಳಷ್ಟು ಒಡಕುಗಳು ಉಂಟಾಗಿದೆ. ಬಹಳಷ್ಟು ಬೇಗ ನಮ್ಮಲ್ಲಿ 3-4 ಜನ ಲಾಯರ್ಸ್ ಇದ್ದಾರೆ, ಅವ್ರನ್ನ ಕೇಳೋದೇ ಗೊತ್ತಾಗುತ್ತೆ ಕೋರ್ಟಲ್ಲಿ ಎಷ್ಟು ಡೈವರ್ಸ್ ಕೇಸ್ ಬಿದ್ದಿದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಸ್ವಾಮಿ ದಯಾನಂದ ಸರಸ್ವತಿ ನಾವೆಲ್ಲ ವಿದ್ಯಾಭ್ಯಾಸ ಅವ್ರ ಹತ್ರ ಮಾಡಿದ್ದು. ಅವ್ರ ಹತ್ರ ಮಾಡಬೇಕಾದ್ರೆ ನಾವು ನಾರಾಯಣ ಶರ್ಮಾ ಅಂತ, ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ಪ್ರಮಾನಂದ ಹಾಗೂ ಸಿದ್ಧಬೋಧಾನಂದ ಅಂತ ಮಾಸ್ಟರ್ ಅವರೆಲ್ಲರೂ ಸೇರಿ ಕೂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿ ರಾಮಾಯಣದಿಂದ ಆಯ್ದಂತ ಅರುಂಧತಿ ಯಾವ ರೀತಿ ಸೀತೆಗೆ ಮದುವೆ ಆಗಿಕೊಂಡು ಗಂಡನ ಮನೆಗೆ ಹೋಗಬೇಕಾದ್ರೆ ಬೋಧನೆಯನ್ನು ಮಾಡ್ತಾಳೆ, ಯಾವ ರೀತಿ ನೀನು ಗಂಡನ ಮನೆ ಇರಬೇಕು. ಆಮೇಲೆ ಕಣ್ವ ಮಹರ್ಷಿಗಳು ಬ್ರಹ್ಮಚಾರಿ ಅದೇ ಶಕುಂತಲಾಗೆ ಅಡ್ವೈಸ್ ಮಾಡ್ತಾರೆ, ಯಾವ ರೀತಿ ನೀನು ಗಂಡನ ಮನೆ ಇರಬೇಕು. ಇದೆಲ್ಲ ಶ್ಲೋಕಗಳನ್ನು ತೆಗೆದುಕೊಂಡು ಸುಕನ್ಯಾ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದರು. ಸೀತೆಗೆ ಹೇಳಿಕೊಡ್ತಕ್ಕಂಥದ್ದು ರಾಮಾಯಣದಲ್ಲಿ ಕೆಲವು ಬೇರೆ ಬೇರೆ ರಾಮಾಯಣಗಳಲ್ಲಿರ್ತಕ್ಕಂಥ ಕೆಲವು ಶ್ಲೋಕಗಳನ್ನು ಉಲ್ಲೇಖ ಮಾಡಿ ಅದನ್ನು ಇವತ್ತಿನ ಸ್ಥಿತಿಗತಿಗೆ ಯಾವ ರೀತಿ ಅದನ್ನು ಹೊಂದಾಣಿಕೆ ಮಾಡಿಸ್ಬೋದು ಅಂತ ತೆಗೆದುಕೊಂಡು ಅದ್ರ ಬಗ್ಗೆ 3 ದಿನದ ಕಾರ್ಯಕ್ರಮ ಮಾಡಿದ್ದೆ. ಅದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಬರೆದು ಮಾಡಿ ಅಲ್ಲಿ ಸೀತೆಗೆ ಹೇಳ್ಕೊಡ್ತಕ್ಕಂಥದ್ದು ಇವತ್ತಿನ ದಿನ ಸ್ಥಿತಿಗತಿಗೆ ಹೇಳಬೇಕು ಅಂತಂದ್ರೆ, ನೀನು ಅತ್ತೆ ಮನೆಗೆ ನೀನು ಹೋದಾಗ ಕೊನೆಯ ಪಕ್ಷ 1 ವರ್ಷನಾದರೂ ನೀನು ಅವ್ರು ಏನು ಹೇಳ್ತಾರೋ ಅದನ್ನು ಕೇಳು. ನೀನು ಏನು ಬಟ್ಟೆ ಹಾಕೋಬೇಕಾದ್ರೂ ಕೂಡ ನಿನ್ಗೆ ಎಸ್ಪೆಷಲಿ ನಾದಿನಿ ಏನಾರೋ ಇದ್ರೆ ಅವ್ರನ್ನ ಕರೆದು ಅವ್ರು ಸೆಲೆಕ್ಟ್ ಮಾಡಿರತಕ್ಕಂಥ ಬಟ್ಟೆ ನೀನು ಹಾಕು. ಇಲ್ಲ ನಿಮ್ಮ ಅತ್ತೆನೇ ಕೇಳಿ, ನೀನು ಹಾಕೋಬೇಕಾಗಿರ್ತಕ್ಕಂಥ ಜ್ಯುವೆಲರೀಸ್ ಏನಾದ್ರೆ ಎಲ್ಲವನ್ನೂ ಕೂಡ ಅವರು ಕೇಳೇ ಮಾಡು. ಏನು ಅಡುಗೆ ಮಾಡಿದ್ರು ಕೂಡ ಅವ್ರನ್ನ ಕೇಳೇ ಮಾಡು. ನನಗಿಷ್ಟ, ನನಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದನ್ನು ಮಾತ್ರ ಹೇಳಬೇಡ ಅಂತ ಹೇಳ್ತಾರೆ. 1 ವರ್ಷ, ಆ 1 ವರ್ಷ ಅವಳು ಕಷ್ಟಪಟ್ಟಿದ್ದೆ. ಆದರೆ ಮುಂಬರ್ತಕ್ಕಂಥ ಜೀವನ ಪೂರ್ತಿ ಅವರೆಲ್ಲರೂ ಕೂಡ ಇವಳ ಮಾತನ್ನ ಕೇಳ್ಕೊಂಡು ಹಿಡಿತಾರೆ.
ಈ ರೀತಿ ಆಗಿರ್ತಕ್ಕಂಥ ಬಹಳಷ್ಟು ಬೋಧನೆಗಳನ್ನು